ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದಾವೃತ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುವುದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ದಿನ ಕೂಡ ಒಂದು ಅಂಶವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕ್ರೈಸ್ತರು ಮಾಡಲೇಬೇಕಾದ ಕಾರ್ಯಗಳು. ಕ್ರೈಸ್ತರು ಯಾವ ಯಾವ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಇದೊಂದು ಆಪ್ಷನ್ ಅಲ್ಲ, ಇದೊಂದು ಕಟ್ಟಳೆ. ಮಾಡಲೇಬೇಕು. ಕ್ರೈಸ್ತರು ಮಾಡಲೇಬೇಕಾದಂಥ ಕೆಲವು ಕಾರ್ಯಗಳು. ಮೊದಲನೇದಾಗಿ ಕ್ರೈಸ್ತರು ಪರಸ್ಪರ ಪ್ರೀತಿಸಲೇಬೇಕು. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯ ಹೇಳುತ್ತದೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬಂತ ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ. ದೇವರು ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಾಗಾದರೆ ಕ್ರೈಸ್ತರಾದಂಥ ನಾವುಗಳು, ದೇವ ಜನರಾದಂಥ ನಾವುಗಳು ಪರಸ್ಪರ ಪ್ರೀತಿಯನ್ನು ಕಲಿಯಬೇಕು, ಪರಸ್ಪರ ಪ್ರೀತಿಯನ್ನು ಮಾಡಬೇಕು. ಎರಡನೇದಾಗಿ ಕ್ರೈಸ್ತರು ಒಬ್ಬರನ್ನೊಬ್ಬರು ಸನ್ಮಾನಿಸಲೇಬೇಕು. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ, ಆ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸಹೋದರ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕರುಣಾ ವಾತ್ಸಲ್ಯ ಉಳ್ಳವರಾಗಿರ್ರಿ, ಸನ್ಮಾನಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾವುದರಲ್ಲಿ ಮುಂದಾಗಿರ್ಬೇಕಂತೆ ಕ್ರೈಸ್ತರು? ಒಬ್ಬರನ್ನೊಬ್ಬರು ಸನ್ಮಾನಿಸುವುದರಲ್ಲಿ. ಕ್ರೈಸ್ತರಾದಂಥ ನಾವುಗಳು ಒಬ್ಬರನ್ನೊಬ್ಬರು ಸನ್ಮಾನಿಸಲೇಬೇಕು. ಅನೇಕ ಸಾರಿ ನಾವು ಜಗಳವಾಡುತ್ತೇವೆ, ಒಬ್ಬರ ಕಾಲನ್ನು ಒಬ್ಬರು ಎಳೆಯುತ್ತೇವೆ. ಯಾವುದರಲ್ಲಿ ನಾವು ಮುಂದಾಗಿರ್ತೇವೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡುವುದಕ್ಕೆ, ಅವರ ಬಗ್ಗೆ ಇವರ ಬಗ್ಗೆ ನಾವು ಹೇಳುವುದಕ್ಕೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಯಾವುದರಲ್ಲಿ ಮುಂದಾಗಿರಬೇಕಂತ ಹೇಳಿದ್ರೆ ಸನ್ಮಾನಿಸುವುದರಲ್ಲಿ. ಸೇವೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಮುಂದಾಳುತ್ತಲ್ವ ಅಲ್ಲ, ಅವರೊಂದು ಕೂಟ ನಡೆಸಿದ್ದಾರೆ ನಾನೊಂದು ಕೂಟ ನಡೆಸ್ತೇನೆ ಎಂಬುದಾಗಿ ಅದರಲ್ಲಿ ಮುಂದಾಳತ್ವ ಅಲ್ಲ. ಕ್ರೈಸ್ತರಾದಂಥ ನಾವುಗಳು ಸನ್ಮಾನಿಸುವುದರಲ್ಲಿ ಮುಂದಾಗಿರಬೇಕು. ಕ್ರೈಸ್ತರಾದ ನಾವುಗಳು ಒಬ್ಬರನ್ನೊಬ್ಬರು ಎಷ್ಟು ಸಾಧ್ಯನೋ ಅಷ್ಟು ನಾವು ಮೇಲಕ್ಕೆ ಎತ್ತಬೇಕು. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಏಡಿಗಳನ್ನು, ಏಡಿ ಅಂದರೆ ನಿಮಗೆ ಅರ್ಥವಾಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ಏಡಿಗಳನ್ನು ರಫ್ತು ಮಾಡುವಂಥ ಒಂದು ಇದು, ಅನೇಕ ದೇಶದ ಏಡಿಗಳನ್ನು ಅವರು ಹಾಕಿದ್ರಂತೆ. ಎಲ್ಲಕ್ಕೂ ಅವರು ಮುಚ್ಚಳಿಕೆಯನ್ನು ಹಾಕಿದ್ರಂತೆ, ಅವು ಎಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತೇಳಿ ಮುಚ್ಚಳಿಕೆಯನ್ನು ಹಾಕಿದ್ರಂತೆ. ಆದರೆ ಭಾರತದ ಏಡಿಗಳನ್ನು ಮಾತ್ರ ಅವರು ಮುಚ್ಚಳಿಕೆಯನ್ನು ಹಾಕಿರಲಿಲ್ಲಂತೆ. ಆಗ ಕೇಳಿದ್ರಂತೆ, ನೀವೆಲ್ಲ ದೇಶದ ರಫ್ತು ಮಾಡುವ ಏಡಿಗಳಿಗೆ ನೀವು ಮುಚ್ಚಳಿಕೆಯನ್ನು ಹಾಕಿದ್ದೀರಾ, ಯಾಕೆ ನೀವು ಭಾರತದ ಏಡಿಗಳಿಗೆ ಮುಚ್ಚಳಿಕೆಯನ್ನು ಹಾಕಿಲ್ಲ ಎಂಬುದಾಗಿ ಕೇಳಿದಾಗ ಅವರು ಹೇಳಿದ್ರಂತೆ, ನಾವು ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಏಡಿ ಮೇಲಕ್ಕೆ ಬರುತ್ತಿರೋದಾದರೆ ಅದನ್ನು ಮೇಲಕ್ಕೆ ಬಿಡದೆ ಆ ಬಾಕಿ ಏಡಿಗಳು ಅದನ್ನು ಕೆಳಕ್ಕೆ ದೊಬ್ಬಿ ಬಿಡುತ್ತದೆ. ಆದ್ದರಿಂದ ಒಂದು ನಂಬಿಕೆ ಇದೆ, ಅವು ಮೇಲಕ್ಕೆ ಹೋಗುವಾಗ ಕೆಳಗಡೆ ಎಳೆಯುವಂಥ ಏಡಿಗಳು ಇದ್ದೇ ಇದೆ. ಆದ್ದರಿಂದ ನಾವು ಮುಚ್ಚಳಿಕೆಯನ್ನು ಮುಚ್ಚೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ಕ್ರೈಸ್ತತ್ವದಲ್ಲಿ ಕೂಡ ಇದು ನಡೆಯುತ್ತಾ ಇದೆ. ಒಬ್ಬ ವ್ಯಕ್ತಿ ಮೇಲಕ್ಕೆ ಬರುವಾಗ ಅವನನ್ನು ಲಿಫ್ಟ್ ಮಾಡದೆ ಎಷ್ಟು ಸಾಧ್ಯನೋ ಅವನನ್ನು ಕೆಳಗೆ ಹಾಕಲಿಕ್ಕೆ ನೋಡ್ತೇವೆ. ಒಬ್ಬ ವಿಶ್ವಾಸಿ ಮೇಲಕ್ಕೆ ಬರುವಾಗ ಅವನನ್ನು ಮೇಲಕ್ಕೆತ್ತದೆ ಅವನ ವಿರುದ್ಧವಾಗಿ ಏನಾದರೂ ಆ ಪ್ರತ್ಯಾರೋಪವನ್ನು ಮಾಡಿ ಅವನ ಕೆಳಗೆ ಹಾಕಲಿಕ್ಕೆ ನೋಡ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಒಬ್ಬರನ್ನೊಬ್ಬರನ್ನು ಸನ್ಮಾನಿಸಬೇಕು. ಹೌದು ಪ್ರಿಯ ದೇವರ ಮಕ್ಕಳೇ, ಒಬ್ಬರೊಬ್ಬರ ಕಾಲುಗಳನ್ನು ಎಳೆಯುವುದರಲ್ಲೇ ನಮ್ಮ ಸಮಯವನ್ನು ಕಳೆಯದೆ ಎಷ್ಟು ಸಾಧ್ಯನೋ ನಮ್ಮ ಜೀವಿತದ ಅವಧಿಯವರೆಗೆ ಒಬ್ಬರು ಸನ್ಮಾನಿಸುವುದರಲ್ಲಿ ಮುಂದಾಗಿ ನಾವು ಮುಂದುವರಿಯೋಣ. ಹಾಗಾದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಸನ್ಮಾನಿಸಲೇಬೇಕು. ಮೂರನೇದಾಗಿ ಕ್ರೈಸ್ತರು ಒಬ್ಬರಿಗೊಬ್ಬರು ಭಕ್ತಿ ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯ 19ನೇ ವಾಕ್ಯ, ಆದುದರಿಂದ ನಾವು ಸಮಾಧಾನವನ್ನು ಉಂಟು ಮಾಡುವವುಗಳನ್ನು, ಪರಸ್ಪರ ಭಕ್ತಿ ಅಭಿವೃದ್ಧಿಯನ್ನು ಮಾಡುವವುಗಳನ್ನು ಅನುಸರಿಸೋಣ.
ಏನನ್ನು ಅನುಸರಿಸಬೇಕಂತೆ? ಭಕ್ತಿ ವೃದ್ಧಿ ಮಾಡುವ ಕಾರ್ಯಗಳನ್ನು ಅನುಸರಿಸಬೇಕೆಂತೆ. ನೋಡ್ರಿ, ದಾನಿಯೇಲನ ಜೀವನದಲ್ಲಿ ನೋಡ್ತೇವೆ, ಅವನು ಬ್ಯಾಬಿಲೋನ್ ದೇಶದಲ್ಲಿದ್ದಾಗ ರಾಜನಿಗೆ ಒಂದು ಕನಸು ಬಿತ್ತು. ಆ ಕನಸಿನ ಅರ್ಥವನ್ನು ನಾನು ತಿಳಿಸ್ತೇನೆಂಬುದಾಗಿ ಹೇಳಿ ಹೋದ. ಆದರೆ ಅವನು ಒಂಟಿಯಾಗಿ ಪ್ರಾರ್ಥಿಸಲಿಲ್ಲ. ಬೈಬಲ್ ಹೇಳ್ತದೆ, ಅವನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಂತ ದೇವ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರಂತೆ. ನಾವು ಕೂಡ ನಮ್ಮ ಜೀವನದಲ್ಲಿ ಭಕ್ತಿಯನ್ನ ಒಬ್ಬರಿಗೊಬ್ಬರು ನಾವು ಬೆಳೆಸಿಕೊಳ್ಳಬೇಕು. ಕ್ರೈಸ್ತರು ಪರಸ್ಪರ ಭಕ್ತಿ ಅಭಿವೃದ್ಧಿಯನ್ನ ಪಡಿಸಿಕೊಳ್ಬೇಕು. ಅನೇಕ ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಕ್ರೈಸ್ತರಾದಂಥ ನಾವುಗಳು ಒಂಟಿಯಾಗಿರಲಿಕ್ಕೆ ಬಯಸ್ತೇವೆ. ಆದರೆ ಸತ್ಯವೇದದ ಬೋಧನೆ ನಾವು ಒಟ್ಟಾಗಿ ಬೆಳಿಬೇಕು. ಒಬ್ಬರನ್ನೊಬ್ಬರು ಮಾತನಾಡುತ್ತಾ ಭಕ್ತಿ ಅಭಿವೃದ್ಧಿ ಪಡಿಸುತ್ತಾ ಒಂಟಿಗರಾಗಿ ನಮಗೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆಯನ್ನು ಹೇಳುವುದಾದ್ರೆ, ಒಬ್ಬ ವ್ಯಕ್ತಿ ಕ್ರಮವಾಗಿ ಸಭೆಗೆ ಹೋಗ್ತಾ ಇದ್ದಂತೆ. ಆದರೆ ಕೆಲವು ದಿನಗಳ ನಂತರವಾಗಿ ಅವನು ಸಭೆಗೆ ಬರಲಿಲ್ಲ. ಬೋಧಕರು ಕೇಳಿದ್ರಂತೆ, ಯಾಕೆ ನೀವು ಸಭೆಗೆ ಬರಲಿಲ್ಲ? ಅವನು ಹೇಳಿದ್ರಂತೆ, ಪರವಾಗಿಲ್ಲ ಪಾಸ್ಟರ್, ನಾನು ಒಬ್ಬಂಟಿಗನಾಗಿ ಬೆಳೀತೇನೆ, ಒಬ್ಬಂಟಿಗನಾಗಿ ಆತ್ಮಿಕ ಜೀವಿತದಲ್ಲಿ ನಾನು ಚೆನ್ನಾಗಿ ಬೆಳೀತೇನೆ, ಇತರರೊಟ್ಟಿಗೆ ನಾನು ಸೇರಿದ್ರೆ ಹಾಳಾಗ್ಬಿಡ್ತಾನೆ. ಆಗ ವ್ಯಕ್ತಿಯನ್ನ ಆ ಸೇವಕರು ಒಂದು ಒಲೆಯಲ್ಲಿ ಇರುವಂಥ ಕಟ್ಟಿಗೆಯ ಬಳಿಗೆಯಲ್ಲಿ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದ್ಮೇಲೆ ಅವ್ರು ಹೇಳಿದ್ರಂತೆ, ಈಗೇನು ನೋಡ್ತಾ ಇದೆಯಾ? ಅವನು ಹೇಳಿದಂತೆ, ಒಲೆ ನೋಡ್ತಾ ಇದ್ದಾನೆ ಪಾಸ್ಟರ್, ಚೆನ್ನಾಗಿ ಉರಿಯುತ್ತಾ ಇದೆ. ಆಗ ಅದರಲ್ಲಿ ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ಬೇರ್ಪಡಿಸಿ ಇಟ್ರಂತೆ. ಆ ಕಟ್ಟಿಗೆ ಹೊರಗಿಟ್ಟಾಗ ಅದು ಆರಿ ಹೋಯಿತು. ಈಗೇನು ನೋಡ್ತೀರಿ ಎಂಬುದಾಗಿ ಆ ಸಭಾಪಾಲಕರು ಕೇಳಿದ್ರಂತೆ. ಆಗ ಹೇಳಿದಂತೆ, ಆ ಹೊರಗಡೆ ಇಟ್ಟಾಗ ಆ ಕಟ್ಟಿಗೆಯು ಆರಿ ಹೋಯಿತು. ನೋಡಿ, ಅದಕ್ಕಾಗ ಪಾಸ್ಟರ್ ಹೇಳಿದ್ರಂತೆ, ನೋಡಪ್ಪ, ನೀನು ಒಬ್ಬಂಟಿಗನಾಗಿರೋದಾದರೆ ಬೇಗನೆ ನಿನ್ನ ಜ್ವಾಲೆಯು ಆರಿ ಹೋಗ್ತದೆ. ಒಟ್ಟಾಗಿ ಇರುವುದಾದರೆ ಇನ್ನೊಂದಕ್ಕೆ ಬೆಂಕಿ ತಗಲಿ ಅದು ಒಟ್ಟೊಟ್ಟಿಗೆ ಉರಿಯುತ್ತಾ ಇರುತ್ತದೆ. ಹಾಗೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಕೂಡ ನಾವು ಭಕ್ತಿಯಲ್ಲಿ ಬೆಳೆಯಬೇಕಂದ್ರೆ ಒಬ್ಬರಿಗೊಬ್ಬರು ಪರಸ್ಪರ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ನನಗೆ ಗೊತ್ತಿಲ್ಲದ ಕಾರ್ಯಗಳನ್ನು ಇನ್ನೊಬ್ಬರು ಹೇಳೋದು, ಇನ್ನೊಬ್ಬರಿಗೆ ಗೊತ್ತಿಲ್ಲದ ಕಾರ್ಯಗಳನ್ನು ಅವರು ನಮಗೆ ಹೇಳೋದು. ಹೀಗೆ ಕ್ರೈಸ್ತರು ಪರಸ್ಪರ ಒಬ್ಬರಿಗೊಬ್ಬರು ಭಕ್ತಿಯನ್ನ ಅಭಿವೃದ್ಧಿಪಡಿಸಬೇಕು. ಅದು ದೇವರ ಚಿತ್ತವಾಗಿದೆ. ಇದು ಕ್ರೈಸ್ತರು ಮಾಡಲೇಬೇಕಾದ ಕಾರ್ಯ. ನಾಲ್ಕನೇದಾಗಿ, ಕ್ರೈಸ್ತರು ಮಾಡಲೇಬೇಕಾದಂಥ ಕಾರ್ಯ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕು. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರ ಅರ್ಥ ಏನು? ನಾವು ಉಪಕಾರಿಗಳಾಗಿರಬೇಕು. ಕ್ರೈಸ್ತರು ಎಂಬುದಾಗಿ ಹೇಳುವವರು ಉಪಕಾರದ ವಿಷಯದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಇರಬೇಕು. ಬೇರೆಯವರಿಗೆ ಒಳ್ಳೆಯದನ್ನು, ಕ್ರೈಸ್ತರು ಸ್ವಾರ್ಥಿಗಳೆಂಬುದಾಗಿ ಹೆಸರಲ್ಲ, ಅವರಿಗೆ ಉಪಕಾರಿಗಳು. ಪ್ರೀತಿ ತೋರಿಸುವವರು, ಮತ್ತೊಬ್ಬರಿಗೆ ಉಪಕಾರ ಮಾಡುವುದರಲ್ಲಿ ಕೈ ಎತ್ತಿದವರೆಂಬುದಾಗಿ ಕರೆಸಿಕೊಂಡವರು. ಹೌದು ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಇರುವಾಗಲೂ ಕೂಡ ಆತನು ಒಂದು ದಿನ ತನಗಾಗಿ ಜೀವಿಸಲಿಲ್ಲ. ಆತನು ಕೊನೆಯ ಹನಿಯ ರಕ್ತವನ್ನು ಸಹ ನಮಗೋಸ್ಕರವಾಗಿಯೇ ಸುರಿಸಿದನು. ಆ ರಕ್ತದಿಂದ ಸುರಿಸಲ್ಪಟ್ಟಂತ, ಆ ರಕ್ತವನ್ನು ಸುರಿಸಲ್ಪಟ್ಟು ಪಾಪ ಕ್ಷಮಾಪಣೆಯನ್ನ ಹೊಂದಿದಂಥ ದೇವರ ಮಗುವೆ, ನಾವು ಕೇವಲ ಸ್ವಾರ್ಥಿಪರರಾಗಿ ಜೀವಿಸಬಾರ್ದು, ಸ್ವಾರ್ಥಿಗಳಾಗಿ ಜೀವಿಸಬಾರ್ದು. ನಾವುಗಳು ದೇವರನ್ನೇ ನೋಡುತ್ತಾ ನಾವು ಜೀವಿಸಬೇಕು. ಉಪಕಾರ ಮಾಡುತ್ತಾ ಎಷ್ಟು ಸಾಧ್ಯನೋ ಅಷ್ಟು ಉಪಕಾರ ಮಾಡ್ರಿ. ಅದರೊಟ್ಟಿಗೆ ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ, ನಿಮಗೆ ಉಪಕಾರ ಮಾಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಅಪಕಾರವನ್ನು ಯಾರಿಗೂ ಮಾಡಬೇಡ್ರಿ. ಯಾರು ನಿಮ್ಮ ಜೀವನದಲ್ಲಿ ಉಪಕಾರ ಮಾಡಿರ್ತಾರೋ ಅವರ ಜೀವನದಲ್ಲಿ ಅಪಕಾರದ ಕಾರ್ಯಗಳನ್ನು ನಾವು ಮಾಡಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಉಪಕಾರವುಳ್ಳ ಜೀವಿತವನ್ನು ಜೀವಿಸಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಅದರೊಟ್ಟಿಗೆ ಅದನ್ನು ಹೇಳುವಾಗ ಒಬ್ಬರಿಗೊಬ್ಬರು ನಾವು ಉಪಕಾರವನ್ನು ಮಾಡಬೇಕೆಂಬಂಥ ಕಾರ್ಯವನ್ನು ಹೇಳುವಾಗ ನನಗೆ ಒಂದು ಕತೆ ನೆನಪಿಗೆ ಬರ್ತದೆ, ಒಂದು ದೃಷ್ಟಾಂತ ನನಗೆ ನೆನಪಿಗೆ ಬರುತ್ತದೆ. ದೂರದ ಒಂದು ಊರಿನಲ್ಲಿ ಒಬ್ಬ ರೈತನು ತನ್ನ ಹೊಲದಲ್ಲಿ ಕೆಲಸ ಮಾಡುವಾಗ ಏನೋ ಒಂದು ಕಿರಿಚಾಟ ಕೇಳಿ ಬಂದಿತ್ತು. ತಕ್ಷಣ ಆ ಕಡೆ ಹೋಗಿ ನೋಡಿದರೆ ಅಲ್ಲಿ ಒಬ್ಬ ಹುಡುಗ ಆ ಬಾವಿಯಲ್ಲಿ ಬಿದ್ದಿದ್ದನು. ಪ್ರಾಣಾಪಾಯದಿಂದ ಸಹಾಯಕ್ಕಾಗಿ
ಕೂಗುತ್ತಾ ಇದ್ದನು, ಯಾರಾದರೂ ಸಹಾಯ ಮಾಡ್ರಿ ಎಂಬುದಾಗಿ ಕೂಗುತ್ತಾ ಇದ್ದನು. ಅದನ್ನು ನೋಡಿದಂಥ ರೈತನು ಒಂದು ಕ್ಷಣ ವ್ಯರ್ಥ ಮಾಡದೆ ಬಾವಿಗೆ ಅವನು ಜಿಗಿದು ಆ ಹುಡುಗನನ್ನು ಕಾಪಾಡಿ ಮೇಲಕ್ಕೆ ತಂದು ಧೈರ್ಯ ತುಂಬಿ ಮನೆಗೆ ಕಳಿಸಿಕೊಡುತ್ತಾನೆ. ಮರುದಿನ ಆ ರೈತನ ಮನೆ ಮುಂದೆ ಬೆಳೆ ಬಾಳುವ ಕುದುರೆ ಗಾಡಿಯು ಒಂದು ಬಂದು ನಿಂತಿತ್ತು. ಆ ಕುದುರೆ ಗಾಡಿಯಿಂದ ಇಳಿದು ಬಂದಂಥ ಮನುಷ್ಯ, ದುಬಾರಿ ಬೆಳೆ ಬಾಳುವಂಥ ಬಟ್ಟೆ ಆಭರಣ ಧರಿಸಿದಂಥ ದೊಡ್ಡ ಮನುಷ್ಯ ಇಳಿದು ಸೀದಾ ಆ ರೈತನ ಸನಿಹ ಬರುತ್ತಾನೆ. ಆಗ ರೈತ, ಯಾರು ಸ್ವಾಮಿ ನೀವಂತ ಕೇಳಿದಾಗ, ನಿಮಗೆ ಯಾರು ಬೇಕೆಂದ ಕೇಳಿದಾಗ, ಆಗ ಶ್ರೀಮಂತ, ನಮಸ್ತೆ, ನಾನು ಪಕ್ಕದ ಊರಿನಲ್ಲಿ ಇರ್ತೇನೆ. ನಿನ್ನೆ ನನ್ನ ಮಗ ಬಾವಿಯಲ್ಲಿ ಬಿದ್ದಾಗ ನೀವು ಕಾಪಾಡಿದ್ರಿ, ಅದಕ್ಕೆ ನಾನು ಕೃತಜ್ಞತೆಯಾಗಿದ್ದೇನೆ. ನಿಮಗೆ ಏನು ಕೊಟ್ಟರೂ ಆ ಋಣ ತೀರಿಸೋದಕ್ಕೆ ನನ್ನಿಂದ ಆಗುವುದಿಲ್ಲ. ಆದ್ದರಿಂದ ಈ ಹಣವನ್ನು ನಿಮಗೆ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ಆ ರೈತ, ಸರ್ ಕ್ಷಮಿಸಿ, ನಾನು ಪ್ರತಿಫಲವನ್ನು ನೋಡಿ ಅಪೇಕ್ಷಿಸಿ ಈ ಕೆಲಸವನ್ನು ಮಾಡಲಿಲ್ಲ. ಒಂದು ಜೀವ ಅಪಾಯದಲ್ಲಿದ್ದಾಗ ನನ್ನ ಕೈಲಾದಂಥ ಸಹಾಯವನ್ನು ಮಾಡಿದ್ದೇನೆ, ಅದು ಮನುಷ್ಯನಾದ ನನ್ನ ಕರ್ತವ್ಯ ಅಷ್ಟೇ ಎಂದು ನಯವಾಗಿ ಅವನು ಕೊಡಲಿಕ್ಕೆ ಬಂದಂಥ ಹಣವನ್ನು ಅವನು ತಿರಸ್ಕರಿಸಿದ. ಅದೇ ಸಮಯಕ್ಕೆ ಆ ರೈತನ ಮಗ ಅಲ್ಲಿಗೆ ಬರುತ್ತಾನೆ. ಬಂದು ಆ ದೊಡ್ಡ ಶ್ರೀಮಂತನಿಗೆ ನಮಸ್ಕರಿಸಿದ. ಆ ಶ್ರೀಮಂತ ರೈತ, ನನ್ನ ಮಗ ಓದುತ್ತಿದ್ದಾನೆ. ಆಗ ರೈತ, ಹೌದು ಸ್ವಾಮಿ, ಇವನ್ನ ಸ್ವಲ್ಪ ಮಟ್ಟಿಗೆ ಓದಿಸಿದ್ದೇನೆ, ಮುಂದೆ ಓದಿಸ್ಬೇಕೆಂಬುದಾಗಿ ಆಸೆ ಇದೆ, ಆದರೆ ನನಗೆ ಇವನಿಗೆ ಓದಿಸ್ಲಿಕ್ಕೆ ಆಗಲಿಲ್ಲ ಎಂಬುದಾಗಿ ರೈತ ಹೇಳ್ದ. ಆಗ ಶ್ರೀಮಂತ ಮನುಷ್ಯ ಹೇಳ್ದ, ನೋಡು, ನಾನು ನಿನ್ನ ಮಗನನ್ನು ನನ್ನ ಖರ್ಚಿನಲ್ಲಿ ಎಲ್ಲ ವಿದ್ಯಾಭ್ಯಾಸವನ್ನು ಕೊಡುತ್ತೇನೆ, ಅದನ್ನು ಮಾತ್ರ ನೀನು ಬೇಡ ಅನ್ನಬಾರದೆಂಬುದಾಗಿ ಹೇಳಿದ. ಆದರೆ ಆ ತಂದೆ ಕೂಡ ಆ ಕಾರ್ಯವನ್ನು ಒಪ್ಪಿಕೊಂಡ. ಆ ಮಗನನ್ನು ಆ ಶ್ರೀಮಂತ ಓದಿಸಿದ. ಓದಿ ದೊಡ್ಡ ವಿದ್ಯಾವಂತನಾದ. ಮುಂದೆ ಸ್ವಲ್ಪ ಸಮಯದ ನಂತರ ಆ ಶ್ರೀಮಂತ ಮಗನಿಗೆ ಒಂದು ದೊಡ್ಡ ಕಾಯಿಲೆ ಬಂತು. ಆ ಕಾಯಿಲೆ ಬಂದಾಗ ಎಲ್ಲೆಲ್ಲೋ ವೈದ್ಯರುಗಳನ್ನು ಹುಡುಕಿದ್ರು, ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದ ಆಸ್ಪತ್ರೆಗೆ ಹೋಗಿ ನೋಡಿದ್ರು, ಪರೀಕ್ಷೆ ಮಾಡಿದ್ರು, ಆದರೆ ಅವನಿಗೆ ಏನು ಸಹಾಯ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬಂತು. ಆದರೆ ಒಂದು ದಿನ ಆ ಕಾಯಿಲೆಗೆ ಚಿಕಿತ್ಸೆ ಕೊಡಲಿಕ್ಕೆ ಒಬ್ಬರೇ ಒಬ್ಬ ವೈದ್ಯನಿದ್ದಾನೆ, ಅವರೇ ಔಷಧಿಯನ್ನು ಕಂಡು ಹಿಡಿದಿದ್ದಾರೆ ಎಂಬುದಾಗಿ ಹೇಳಿದಾಗ, ಅದು ಕಾರ್ಯವನ್ನು ಕಂಡು ಹಿಡಿದು ಆ ವ್ಯಕ್ತಿಯ ಬಳಿಗೆ ಹೋದಾಗ ಆ ವ್ಯಕ್ತಿಯ ಔಷಧಿಯನ್ನು ತೆಗೆದುಕೊಂಡು ಅವರ ಮಗನು ಗುಣವಾಗುತ್ತಾನೆ. ಆ ರೈತನ ಮಗ ಯಾರು ಗೊತ್ತಾ ನಿಮಗೆ? ಅವನೇ ಜಗತ್ತಿನ ಪ್ರಖ್ಯಾತ ವಿಜ್ಞಾನಿ ಪೆನ್ಸಿಲನ್ ಕಂಡು ಹಿಡಿದಂಥ ಅಲೆಕ್ಸಾಂಡರ್ ಫ್ಲೆಮಿಂಗ್. ಆ ರೈತನ ಮಗನ ಔಷಧಿ ಕೊಟ್ಟಿದ್ದರಿಂದ ಬದುಕಿದಂಥ ವ್ಯಕ್ತಿ ಯಾರು ಗೊತ್ತೇ? ಅವನೇ ಶ್ರೀಮಂತನ ಮಗನಾದಂಥ ಬ್ರಿಟನ್ನ ಮಾಜಿ ಪ್ರಧಾನ ಮಂತ್ರಿ ವಿನ್ಸೆಂಟ್ ಚರ್ಚಿಲ್. ಪ್ರತಿಫಲ ಅಪೇಕ್ಷಿಸದೆ ಸಹಾಯ ಮಾಡಿದ ಈ ಎರಡು ಜನ ಕೂಡ ಚರಿತ್ರೆಯಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತರಾದಂಥ ನಾವುಗಳು ಉಪಕಾರಿಗಳಾಗಿರಬೇಕು. ನೋಡಿ, ಒಬ್ಬನಿಗೆ ಉಪಕಾರ ಮಾಡಿದ, ಇನ್ನೊಬ್ಬನಿಗೆ ಉಪಕಾರ ಮಾಡಿದ. ಅದರ ನಿಮಿತ್ತವಾಗಿ ಎರಡು ಚರಿತ್ರೆಯಲ್ಲಿ ಎರಡು ಶ್ರೇಷ್ಠವಾದ ವ್ಯಕ್ತಿಗಳು ಉಂಟಾದರು. ನೀವು ಉಪಕಾರ ಮಾಡುವಾಗ ಅದರ ಮುಖಾಂತರ ಯಾರೋ ಮುಂದೆ ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿಗಳಾಗಬಹುದು, ದೊಡ್ಡ ವ್ಯಕ್ತಿಗಳು ಬರಬಹುದು, ಯಾರಿಗೆ ಗೊತ್ತು. ಆದ್ದರಿಂದ ಉಪಕಾರ ಮಾಡುವುದನ್ನು ನಾವು ನಿಲ್ಲಿಸಬಾರದು. ಐದನೇದಾಗಿ, ಕ್ರೈಸ್ತರಾಗಿರುವಂಥ ನಾವುಗಳು ಕ್ರಿಸ್ತನಂತೆ ಮನಸ್ಸುಳ್ಳವರಾಗಿರಬೇಕು. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ನೀವು ಕ್ರಿಸ್ತೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ತಾಳ್ಮೆಯೂ ಆದರಣೆಯೂ ಉಳ್ಳ ದೇವರು ನಿಮಗೆ ಅನುಗ್ರಹಿಸಲಿ. ಹೌದು ಪ್ರಿಯ ದೇವ ಜನರೇ, ಕ್ರೈಸ್ತರು ಎಂಬುದಾಗಿ ಹೆಸರು ಬಂದಿದ್ದೇ ಕ್ರಿಸ್ತನನ್ನು ನಡೆದುಕೊಂಡ ಹಾಗೆ. ಕ್ರೈಸ್ತರೆಂಬ ಹೆಸರು ಅಂತಿಯೋಕ್ಯದಲ್ಲಿ ಬಂತು. ಕ್ರೈಸ್ತರೆಂಬ ಹೆಸರು ಯೇಸು ಕ್ರಿಸ್ತನ ಕೊಟ್ಟಂಥ ಹೆಸರಲ್ಲ. ಕ್ರೈಸ್ತನೆಂಬ ಹೆಸರು ಕ್ರೈಸ್ತರು ಕೊಟ್ಟ ಹೆಸರಲ್ಲ. ಕ್ರೈಸ್ತರೆಂಬ ಹೆಸರು ಅನ್ಯ ಜನಾಂಗದವರು ಕ್ರೈಸ್ತರನ್ನು ನೋಡಿ ಕೊಟ್ಟಂಥ ಹೆಸರು. ಆದ್ದರಿಂದ ನಾವು ಕ್ರೈಸ್ತರಂತೆ ನಡೆದುಕೊಳ್ಳಬೇಕು. ಕ್ರಿಸ್ತರಂತೆ ನಡೆದುಕೊಳ್ಳುವವರೇ ಕ್ರೈಸ್ತರಾಗಿದ್ದಾರೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ಕ್ರೈಸ್ತರು ಕ್ರಿಸ್ತನಂತೆ ಮನಸ್ಸುಳ್ಳವರಾಗಿರಬೇಕು. ಆರನೇದಾಗಿ,
ಕ್ರೈಸ್ತರು ಮಾಡಲೇಬೇಕಾದ ಕಾರ್ಯ ಏನಂದರೆ ಕ್ರೈಸ್ತರು ಒಬ್ಬರನ್ನೊಬ್ಬರು ವಂದಿಸಬೇಕು. ಹೌದು, ದೇವರ ವಾಕ್ಯ ಹೇಳ್ತದೆ, ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ಪವಿತ್ರವಾದ ಮುದ್ದಿನಿಂದ ಒಬ್ಬರನ್ನೊಬ್ಬರು ವಂದಿಸರೆ ಕ್ರಿಸ್ತನ ಸಭೆಗಳು ನಿಮ್ಮನ್ನ ವಂದಿಸ್ತದೆ. ಕ್ರೈಸ್ತರಾದ ನಾವುಗಳು ವಂದಿಸುವವರಾಗಿರಬೇಕು. 7ನೇದಾಗಿ ಕ್ರೈಸ್ತರಾದಂಥ ನಾವುಗಳು ಪರಸ್ಪರ ಸೇವೆ ಮಾಡಬೇಕು. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾವು ಪರಸ್ಪರ ಸೇವೆಯನ್ನು ಮಾಡಬೇಕು. 7ನೇದಾಗಿ ಕ್ರೈಸ್ತರಾದಂಥ ನಾವುಗಳು ಪರಸ್ಪರ ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳಬೇಕು. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸ್ರಿ. ನೋಡಿ ದೇವರ ಮಕ್ಕಳೇ, ನಾವು ಒಬ್ಬರ ಭಾರವನ್ನು ಒಬ್ಬರು ಹೊರುವುದನ್ನು ಕಲಿಯಬೇಕು. ಇದು ಕ್ರೈಸ್ತರು ಮಾಡಬೇಕಾದಂಥ ಕಾರ್ಯವಾಗಿದೆ. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಸಾಧು ಸುಂದರ್ ಸಿಂಗ್ ಅವರ ಕುರಿತಾಗಿ ನೀವು ಕೇಳಿರ್ತೀರಾ. ಒಂದು ಸಾರಿ ಸಾಧು ಸುಂದರ್ ಸಿಂಗ್ ಹಿಮಾಲಯ ಪರ್ವತದಲ್ಲಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅವರ ಪ್ರಯಾಣ ಬೆಳೆಸುವಾಗ ಅವರಿಗಿಂತ ಮುಂಚೆ ಇನ್ನೊಬ್ಬ ವ್ಯಕ್ತಿ ಪ್ರಯಾಣ ಮಾಡುತ್ತಾ ಇದ್ದ. ಆ ವ್ಯಕ್ತಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಆ ಹಿಮದ ಚಳಿಯಲ್ಲಿ ಅದನ್ನು ತಡೆದುಕೊಳ್ಳಲಾರದೆ ಬಹಳ ಸಾಯುವ ಸ್ಥಿತಿಯಲ್ಲಿದ್ದ. ಈ ಸಾಧು ಸುಂದರ್ ಸಿಂಗ್ ವ್ಯಕ್ತಿ ಮುಂದೆ ಹೋದಂಥ ಆ ವ್ಯಕ್ತಿ ಕೇಳಿದ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಆ ವ್ಯಕ್ತಿ ಕೇಳಿದ. ಆ ಸಮಯದಲ್ಲಿ ಆ ವ್ಯಕ್ತಿ ಇವನನ್ನು ಗಮನಿಸದೆ, ನಾನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ನಾನೇ ಕಷ್ಟಪಟ್ಟು ನಡ್ಕೊಂಡು ಹೋಗ್ತೇನೆ ಎಂಬುದಾಗಿ ಹಾಗೆ ಮುಂದಕ್ಕೆ ಹೋಗ್ಬಿಟ್ಟ. ಅದರ ಹಿಂದೆ ಸಾಧು ಸುಂದರ್ ಸಿಂಗ್ ಅವರು ಬರ್ತಾ ಇದ್ರು. ಬರುವಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವ್ಯಕ್ತಿಯನ್ನ ಸಾಯುವ ಸ್ಥಿತಿಯಲ್ಲಿದ್ದಂಥ, ಚಳಿ ತಾಳದೆ ಇರುವಂಥ, ಆ ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಯನ್ನ ಹೊತ್ತುಕೊಂಡು ಅವರು ಹಾಗೆಯೇ ಮುಂದಕ್ಕೆ ಪ್ರಯಾಣ ಮಾಡಿದ್ರು. ಅವನ ಭಾರವನ್ನು ಇವರು ಹೆಗಲ ಮೇಲೆ ಹೊತ್ತುಕೊಂಡು ಕಷ್ಟಪಟ್ಟು ಮುಂದಕ್ಕೆ ಹೋಗುತ್ತಿದ್ದರು. ಚಳಿ ವಿಪರೀತ ಭಯಂಕರವಾದಂಥ ಚಳಿ. ಆ ಚಳಿಯನ್ನು ಸಹಿಸಲು ಕೂಡ ಅಸಾಧ್ಯವಾಗಿರಲಿಲ್ಲ. ಆದರೆ ಮುಂದೆ ಹೋದಾಗ ನಡೆದಂಥ ಒಂದು ಘಟನೆಯನ್ನು ನಾನು ನಿಮ್ಮೊಂದಿಗೆ ಹೇಳ್ತೇನೆ. ಏನಂದರೆ, ಅವನನ್ನು ಮುಂದಕ್ಕೆ ಹೋದಂಥ ಆ ವ್ಯಕ್ತಿ ಆ ಚಳಿ ಹಿಮಪಾತದ ನಿಮಿತ್ತವಾಗಿ ಮರಣವನ್ನು ಅನುಭವಿಸಿದ. ಗಮನಿಸಿ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಿದರೆ ಅವನ ಪ್ರಾಣ ಉಳಿಯುತ್ತಾ ಇತ್ತು. ಅವನ ಅಸಡ್ಡೆ ಮಾಡಿ ಅವನ ಭಾರವನ್ನು ಹೊತ್ತುಕೊಳ್ಳದೆ ಒಬ್ಬನೇ ಆ ಸ್ವಾರ್ಥ ಬದುಕಿನ ಜೀವಿತವನ್ನು ತೋರಿಸಿದ್ದಕ್ಕೆ ಮುಂದಕ್ಕೆ ಆ ಚಳಿಯನ್ನು ತಾಳಲಾರದೆ ಅವನು ತೀರಿ ಹೋದ. ಆದರೆ ಸುಂದರ್ ಸಿಂಗ್ ಆ ಇನ್ನೊಬ್ಬ ವ್ಯಕ್ತಿಯವನ್ನ ಹೊತ್ತುಕೊಂಡು, ಅವನ ಭಾರವನ್ನು ಸುಂದರ್ ಸಿಂಗ್ ಹೊತ್ತುಕೊಂಡು ಮುಂದೆ ನಡೆದಾಗ ಇವರ ಬಿಸಿ ಆ ವ್ಯಕ್ತಿಗೆ ತಗಲಿ, ಅವರ ಬಿಸಿ ಸುಂದರ್ ಸಿಂಗ್ ಅವರಿಗೆ ತಗಲಿ, ಒಬ್ಬರೊಬ್ಬರ ಪ್ರಾಣ ಕಾಪಾಡಲ್ಪಟ್ಟಿತು. ಹೌದು ಪ್ರಿಯ ದೇವ ಜನರೇ, ನಾವು ಭಾರವನ್ನು ಹೊತ್ತುಕೊಳ್ಳುವಾಗ ಆಶೀರ್ವಾದ ಅದು ನಮಗೇ ಸಿಗುವಂಥದ್ದಾಗಿದೆ. ಆದ್ದರಿಂದ ಸತ್ಯವೇದ ಹೇಳ್ತದೆ, ಒಬ್ಬನು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲೇ. ನಾನು ನಂಬುತ್ತೇನೆ, ನೀವು ನಿಮ್ಮ ಭಾರವನ್ನೇ, ಕೆಲವರು ಹೇಳ್ತಾರೆ ನಂದು ಭಾರ, ನಾನು ಹೇಗೆ ಇನ್ನೊಬ್ಬರ ಭಾರ ಹೊತ್ಕೊಳ್ಳಲಿ ಎಂಬುದಾಗಿ. ಹಾಗಲ್ಲ ಪ್ರಿಯ ದೇವ ಜನರೇ, ನಮ್ಮ ಭಾರನೂ ನಾವು ಹೊತ್ಕೊಳ್ಳೋಣ. ಅದರೊಂದಿಗೆ ಯಾರು ಹೆಚ್ಚಿನ ಭಾರದಲ್ಲಿದ್ದಾರೋ ಅವರ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಅವರ ಭಾರವನ್ನು ನಾವು ಹೊತ್ತುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 8 ಕಾರ್ಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಕ್ರೈಸ್ತರು ಮಾಡಲೇಬೇಕಾದಂಥ 8 ಕಾರ್ಯಗಳು. ಇದು ಆಪ್ಷನ್ ಅಲ್ಲ, ಇದು ಕಡ್ಡಾಯ. ಕ್ರೈಸ್ತರು ಮಾಡಲೇಬೇಕಾದ ಕಾರ್ಯಗಳು. ಮೊದಲನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಪರಸ್ಪರ ಪ್ರೀತಿಸಲೇಬೇಕು. 2ನೇದಾಗಿ ಹೇಳಿದೆ, ಕ್ರೈಸ್ತರು ಒಬ್ಬರನ್ನೊಬ್ಬರು ಸನ್ಮಾನಿಸಲೇಬೇಕು. 3ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಪರಸ್ಪರ ಒಬ್ಬರಿಗೊಬ್ಬರು ಭಕ್ತಿ ಅಭಿವೃದ್ಧಿಪಡಿಸಿಕೊಳ್ಳಬೇಕು. 4ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಬೇಕು. 5ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಕ್ರಿಸ್ತನಂತೆ ಮನಸ್ಸುಳ್ಳವರಾಗಿರಬೇಕು. 6ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಒಬ್ಬರನ್ನೊಬ್ಬರು ವಂದಿಸಬೇಕು. 7ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಪರಸ್ಪರ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. 8ನೇದಾಗಿ ನಾನು ಹೇಳಿದೆ, ಕ್ರೈಸ್ತರು ಪರಸ್ಪರ ಒಬ್ಬರ ಭಾರವನ್ನು ಒಬ್ಬರು ಹೊರಬೇಕು. ಪ್ರಿಯ ದೇವ ಜನರೇ, ಈ ಸಮಯವು ಕೂಡ ನಿಮಗೆ ಆಶೀರ್ವಾದದಾಯಕವಾಯಿತೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ಕ್ರೈಸ್ತರು ಮಾಡಲೇಬೇಕಾದ ಪರಸ್ಪರ ಕಾರ್ಯವನ್ನು ತಿಳಿದು ಅರಿತು ಅದರ ಪ್ರಕಾರ ನಾವು ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕ್ರೈಸ್ತರು ಮಾಡಲೇಬೇಕಾದ ಕೆಲವು ಕಾರ್ಯಗಳನ್ನು ನಾವು ಧ್ಯಾನಿಸುವಂತೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ,
ನಾವು ಇದನ್ನು ಕೇಳಿದ್ದೇವೆ, ಧ್ಯಾನಿಸಿದ್ದೇವೆ. ಆ ಪ್ರಕಾರ ನಡೆಯುವಂತೆ ನಮಗೆ ಸಹಾಯ ಮಾಡಿರಿ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ. ನಾವು ಕರ್ತನೆ ಕ್ರಿಸ್ತನ ಪ್ರೀತಿಯನ್ನು ಲೋಕಕ್ಕೆ ತೋರಿಸುವಂತೆ ನಮಗೆ ಸಹಾಯ ಮಾಡಿರಿ. ಹಾಗೆ ಮಾಡಿದ ಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ವೀಕ್ಷಿಸಿದ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.